ನರೇಂದ್ರ ಮೋದಿಗಿಂತ ರಾಹುಲ್ ಗಾಂಧಿ ಉತ್ತಮನಂತೆ. ಅವಿದ್ಯಾವಂತನಾಗಿರುವ ನರೇಂದ್ರ ಮೋದಿ ದೇಶವನ್ನ ಹಾಳು ಮಾಡ್ತಾ ಇದ್ದಾನೆ. ವಿದ್ಯಾವಂತನಾಗಿರುವ ರಾಹುಲ್ ಗಾಂಧಿ ಈ ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರೆ ದೇಶ ಉದ್ಧಾರವಾಗ್ಬಿಡುತ್ತಂತೆ. ಇದು ಈ ಕಸ ತಿನ್ನುವ ಕಾಕ್ರೋಚ್ಗಳ ಹೊಸದಾದಂತಹ ಮತ್ತೊಂದು ಕತೆ. ಕಾಕ್ರೋಚ್ಗಳ ಇವುಗಳು ಒಂದು ಕೆಲಸವನ್ನ ಮಾಡಿ, ನೀವೆಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಜ್ಜಿ, ತಾತ, ಮುತ್ತಜ್ಜ, ಮುತ್ತಜ್ಜಿ ಅವರ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಏನು ಅಂತ ಒಮ್ಮೆ ಸರಿಯಾಗಿ ಕೇಳಿ ತಿಳ್ಕೊಳ್ಳಿ. ನಂತರ ನರೇಂದ್ರ ಮೋದಿಯವರ ಬಗ್ಗೆ ಮಾತುಗಳನ್ನ ಆಡಿ, ನರೇಂದ್ರ ಮೋದಿಯವರ ವಿದ್ಯಾಭ್ಯಾಸದ ಬಗ್ಗೆ ಟೀಕೆಗಳನ್ನ ಮಾಡಿ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನರೇಂದ್ರ ಮೋದಿ ಅವರು ಜನಿಸಿದ್ದು ಯಾವಾಗ ಅಂತ ಗೊತ್ತಿದೆಯಾ ನಿಮ್ಗೆ? ನರೇಂದ್ರ ಮೋದಿ ಅವರು ಜನಿಸಿದ್ದು 1950ನಲ್ಲಿ. ಅಂದ್ರೆ ಈ ನಮ್ಮ ದೇಶಕ್ಕೆ ಸ್ವತಂತ್ರ ದೊರೆತು ಕೇವಲ 3 ವರ್ಷಗಳಾಗಿತ್ತು. ಎಷ್ಟು ವರ್ಷ ಹೇಳಿ? 3 ವರ್ಷಗಳಾಗಿತ್ತು. ಆಗ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟದಲ್ಲಿತ್ತು ಯಾವನು ಗೊತ್ತು? ನಾನು ನೋಡಿದ್ದೀನ? ನೀವು ನೋಡಿದ್ದೀವಾ? ಇತಿಹಾಸಕಾರರು ಹೇಳುವ ಪ್ರಕಾರವಾಗಿ ದೇಶ ಕಡು ಬಡತನದಲ್ಲಿತ್ತು. ಬ್ರಿಟಿಷರು ಎಲ್ಲವನ್ನು ದೋಚ್ಕೊಂಡು ಹೊರಟೋಗ್ಬಿಡ್ತಿದ್ರು ಅಂತ ಹೇಳ್ತಾ ಇದ್ರು. ಅಂತಹ ಕಡು ಬಡತನದಲ್ಲಿ ಹುಟ್ಟಿರೋಂಥವ್ರು ನರೇಂದ್ರ ಮೋದಿ ಅವರು. ಏನು ರಿಚ್ ಫ್ಯಾಮಿಲಿನಲ್ಲಿ ಹುಟ್ಟಿರ್ಲಿಲ್ಲ. ನಿಮ್ಮ ರಾಹುಲ್ ಗಾಂಧಿ ಇದಾನಲ್ಲ, ಅವನ ರೀತಿಯಾಗಿ ರಿಚ್ ಫ್ಯಾಮಿಲಿನಲ್ಲಿ ಹುಟ್ಟಿದಿದ್ರೆ ರಾಹುಲ್ ಗಾಂಧಿಯ ಹಾಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೋ ಏನು, ಯಾರಿಗ್ ಗೊತ್ತು? ದೇಶವನ್ನ ನಡೆಸೋದಕ್ಕೆ ಬೇಕಾಗಿರೋದು ಅನುಭವ ಹೊರತು ಯೂನಿವರ್ಸಿಟಿಗಳು ನೀಡುವಂತಹ ಸರ್ಟಿಫಿಕೇಟ್ಗಳಲ್ಲ. ಏನ್ ಹೇಳಿ? ಯೂನಿವರ್ಸಿಟಿಗಳು ನೀಡುವಂತಹ ಸರ್ಟಿಫಿಕೇಟ್ಗಳಲ್ಲ. ನಿಮ್ಮ 57 ವರ್ಷದ ಚಿರ ಯುವಕ ರಾಹುಲ್ ಗಾಂಧಿಗೆ ರಾಜಕೀಯದ ಏನ್ ಅನುಭವ ಇದೆ? ಏನ್ ಅನುಭವ ಇದೆ? ಅದೇ 3 ಡಿಗ್ರಿಗಳಿದೆ. ಯಾವ್ಯಾವ್ದು ಹೇಳಿ 3 ಡಿಗ್ರಿಗಳು? ಅಪ್ಪಂದೊಂದು, ಅಜ್ಜಿದೊಂದು, ಆಮೇಲೆ ಮುತ್ತಜ್ಜಂದೊಂದು. ಅದೇ ಕಣ್ರಿ, ಅಪ್ಪ ರಾಜೀವ್ ಗಾಂಧಿ, ಅಜ್ಜಿ ಇಂದಿರಾ ಗಾಂಧಿ, ಮುತ್ತಜ್ಜ ನೆಹರು. ಇವ್ರು 3 ಜನನು ಪ್ರಧಾನಮಂತ್ರಿಗಳಾಗಿದ್ರು. ಅದು ಮಾತ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ಇದೆ. ಹಾಗಾಗಿ ಈ ಮನುಷ್ಯ ರಾಜಕೀಯದಲ್ಲಿರೋದು. ಈ ಮನುಷ್ಯ ಬಂದ್ಬಿಟ್ಟು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ನಾನು ಇವತ್ತೂ ಹೇಳ್ತೀನಿ, ಒಂದೇ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಗೆಲ್ಲೋದಕ್ಕಾಗೋದಿಲ್ಲ. ಹಾಗಾಗಿನೇ ಇವರ ವೋಟ್ ಬ್ಯಾಂಕ್ ಎಲ್ಲಿರುತ್ತೋ ಅಂತಹ ಕ್ಷೇತ್ರಗಳನ್ನ ಹೋಗಿ ಆಯ್ಕೆಯನ್ನ ಮಾಡಿಕೊಂಡು ಅಲ್ಲಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬರುವಂತಹದ್ದು. ನೀವೇನೆ ಒಮ್ಮೆ ನಿಮ್ಮನ್ನ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ಮುತ್ತಜ್ಜ ಮುತ್ತಾತ ಆಗಿರ್ಬೋದು, ಅವರೆಲ್ಲ ಏನು ಯೂನಿವರ್ಸಿಟಿಗಳಲ್ಲಿ ಓದ್ ಕಲ್ತಂತವ್ರ? ಇಲ್ಲ ತಾನೆ? ಅವರೆಲ್ಲ ಕುಟುಂಬವನ್ನ ನಡೆಸ್ಕೊಂಡ್ ಬಂದಿಲ್ವಾ? ಇವತ್ತು ನೀವುಗಳು ಈ ಮಟ್ಟದಲ್ಲಿ ಬಂದು ನಿಂತಿದ್ದೀರಾ. ಇವತ್ತು ಎಜುಕೇಶನ್ ಎಲ್ಲರಿಗೂ ಸಿಗ್ತಾ ಇದೆ. ಅವತ್ತು ಯಾರಕ್ಕೆ ಸಿಗ್ತಾ ಇತ್ತು ರೀ? ಒಂದು 7th ಪಾಸ್ ಮಾಡ್ಬಿಟ್ರೆ ಗೌರ್ಮೆಂಟ್ ಕೆಲಸ ಸಿಕ್ಬಿಡೋದು. ಇವತ್ತು 7th ಪಾಸ್ ಮಾಡಿದ್ರೆ ಹೋಗ ಮನೆ ಕಡೆಗೆ ಅಂತ ಹೇಳ್ತಾರೆ. ಏನಿದೆ ಅಂತಂದ್ಬಿಟ್ಟು ಇವತ್ತು ನಾವುಗಳು ಹೇಳ್ತೀವಿ, ಇದೆ ನನ್ನ ಹತ್ರನು ಡಬಲ್ ಡಿಗ್ರಿ ಇದೆ, ಅದ್ರ ಜೊತೆ ಕರೆಸ್ಪಾಂಡೆನ್ಸ್ ನಲ್ಲಿ ತುಂಬಾ ತುಂಬಾ ಕೋರ್ಸ್ಗಳು ಮಾಡಿದ್ದೀನಿ. ನಾನು ಬರ್ಕೊಳ್ಬೋದು, ಇಷ್ಟುದ್ದ ಬರ್ಕೊಳ್ಬೋದು, ಅಷ್ಟೊಂದೆಲ್ಲ ಕೋರ್ಸ್ಗಳು ಮಾಡಿದ್ದೀನಿ. ಏನ್ ಮಾಡ್ತೀರ ಅದನ್ನ ಇಟ್ಕೊಂಡು? ಅಲ್ಲೇ ಬಿದ್ದಿದ್ದೇವೆ ಅಲ್ಲೆಲ್ಲೋ ಸರ್ಟಿಫಿಕೇಟ್ಗಳು, ಕೋರ್ಸ್ಗಳು ಮಾಡಿರೋದು. ಇಷ್ಟಿಷ್ಟು ಒಂದೊಂದು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೂರ್ಸೋದು ಇಷ್ಟ ಆಯ್ತದೆ. ಜೊತೆಗೆ ನನ್ನ ಕಂಪ್ನಿ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ತಗೊಂಡ್ರೆ ಏನ್ ಮಾಡ್ತೀರಾ? ಒಂದೊಂದು ಸಲ ನನ್ನ ಮೇಲೆ ಬೇಜಾರಾಗ್ತಿರುತ್ತೆ. ನಾನು ಯಾಕಪ್ಪ ಇಷ್ಟೊಂದು ಓದ್ದೆ? ಏನ್ ಅವಶ್ಯಕತೆ ಇತ್ತು? ಇಂತಹ ಕೆಲಸವನ್ನ ಮಾಡೋದಕ್ಕೆ ಇಷ್ಟೊಂದೆಲ್ಲ ಓದ್ಬೇಕಾಗಿತ್ತ? ನಾನು ಓದಿರೋದೇನು, ನಾನು ಮಾಡ್ತಿರೋ ಕೆಲಸ ಏನು ಅಂತ ನನಗೆ ಬೇಜಾರಾಗ್ತಾ ಇರುತ್ತೆ. ಏನ್ ನಿಮ್ಗೆ ಸರ್ಟಿಫಿಕೇಟ್ಗಳೇ ಮುಖ್ಯ? ಎಜುಕೇಶನ್ ಮುಖ್ಯ? ಎಜುಕೇಶನ್ ಅಂದ್ರೆ ಓದ್ಬಿಟ್ಟಿರೋಂಥವ್ರು ತಲೆಯಲ್ಲಿ ತುಂಬಾ ತುಂಬಾ ಬುದ್ಧಿ ಇರುತ್ತೆ ಅಂತ ನೀವುಗಳು ತಿಳ್ಕೊಳ್ಳೋದಾದ್ರೆ ಬನ್ನಿ ಕಾರ್ಪೊರೇಟ್ ಜಗತ್ಗೆ. ಏನೆಲ್ಲ ಓದಿರೋಂಥವ್ರು ಎಂತೆಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಬಂದು ನೋಡಿ. ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಡಬಲ್ ಡಿಗ್ರಿಗಳನ್ನೆಲ್ಲ ಮಾಡ್ಕೊಂಡು ಎಂಜಿನಿಯರಿಂಗ್ ಎಲ್ಲ ಮುಗಿಸಿ MBA ಮಾಡಿರೋಂಥವ್ರು ಯಾವ್ಯಾವ್ದು ಕಾಲ್ ಸೆಂಟರ್ಗಳ ಕೆಲಸ ಮಾಡ್ತಾ ಇದ್ದಾರೆ, BPOಗಳ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ? ನಮ್ಮಲ್ಲಿ ಅಂತಹ ಕ್ವಾಲಿಟಿ ಎಜುಕೇಶನ್ ಇದೆ. ಅಂತಹ ದರಿದ್ರ ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಏನೋ ನನ್ನ ಬಳಿ ನಾನು ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, ನಾನು ವಿದ್ಯಾವಂತ, ನನ್ನ ತಲೆನಲ್ಲಿ ಏನಿದೆ ಎಲ್ಲ ಇದೆ. ಬರ್ತವೆ. ಒಂದು ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಯೋಗ್ಯತೆ ಇರೋದಿಲ್ಲ, ಇಟ್ಕೊಂಡ್ಬಿಟ್ಟಿರ್ತವೆ ಇಷ್ಟು ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನ. ನಾನು MBA ಮಾಡ್ಬಿಟ್ಟಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡ್ಬಿಟ್ಟಿದ್ದೀನಿ, ನನ್ನ ಪೋಸ್ಟ್ ಗ್ರಾಜುಯೇಷನ್ ಆಗ್ಬಿಟ್ಟಿದೆ, ನಾನು ಅಷ್ಟೊಂದು ಏನದು ನಾನು ಅಷ್ಟೊಂದು ಸರ್ಟಿಫಿಕೇಶನ್ಗಳೆಲ್ಲ ಮಾಡ್ಬಿಟ್ಟಿದ್ದೀನಿ ಅಂತೆಲ್ಲ ಬರ್ತವೆ. ಏನು ಇರೋದಿಲ್ಲ, ತಲೆನಲ್ಲಿ ಬುದ್ಧಿ ಅನ್ನೋದೇ ಇರೋದಿಲ್ಲ. ಇಂಗ್ಲಿಷ್ ಒಂದು ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇನೆ, ತಲೆನಲ್ಲಿ ಮೆದ್ಲಲ್ಲಿ ಏನೂ ಇರೋದಿಲ್ಲ. ಹಾಗಾಗೇನೆ
ಸರ್ಟಿಫಿಕೇಟ್ ಇಟ್ಕೊಂಡವರೆಲ್ಲ ಬುದ್ಧಿವಂತರು ಅಂತ ನೀವುಗಳು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತಲೆಯಲ್ಲಿ ಬುದ್ಧಿ ಇರೋಂಥವನು ಬುದ್ಧಿವಂತ. ಆಡಳಿತವನ್ನು ನಡೆಸೋದಕ್ಕೆ ಅನುಭವ ಬೇಕು. ಅದನ್ನ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ. ಈಗೇನು ಕಾಕ್ರೋಚ್ಗಳ ನಿಮಗೆ ಒಬ್ಬ ವಿದ್ಯಾವಂತ ಪ್ರಧಾನಮಂತ್ರಿ ಆಗಬೇಕು. ತಾಳ್ಮೆ ಇರಲಿ. ನಿಮ್ಗೆ ವಿದ್ಯಾವಂತ ಪ್ರಧಾನಮಂತ್ರಿ ಬೇಕು ತಾನೇ? ಬರ್ತಾರೆ. ಯೋಗಿಜಿ ಇದ್ದಾರೆ. ಅವರು ತುಂಬಾ ತುಂಬಾ ಚೆನ್ನಾಗಿ ಯಾವುದು ಡಿಗ್ರಿ ಮಾಡಿರ್ಬೇಕು ಅಂತ ಡಿಗ್ರಿ ಮಾಡಿದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಸಾಕಾಗೋದಿಲ್ವಾ ನಿಮ್ಗೆ? ಆಮೇಲೆ ಅವರು ಬೇರೆ ಬೇರೆ ಕೋರ್ಸ್ಗಳನ್ನೆಲ್ಲ ಮಾಡಿದ್ದಾರೆ. ನಾನು ಸರಿಯಾಗಿ ನೋಡಿಲ್ಲ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಗೊತ್ತಿರೋದು ಮಾತ್ರ ಕೆಲವೊಂದಷ್ಟು ನೆನಪಾಯ್ತು. ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಆಡ್ಕೊಳ್ತಿರ್ತೀರಲ್ಲ, ತಮಾಷೆಯನ್ನ ಮಾಡ್ತಿರ್ತೀರಲ್ಲ, ಆ ಮನುಷ್ಯನ್ ನೋಡಿ. ಟೀ ಮಾರೋರು ಅಂತ. ನಿಮ್ಮ ಯೋಗ್ಯತೆಗಳಿಗೆ ಇಷ್ಟು ಬೆಂಕಿ ಹಾಕ. ನೀವೇನು ಆ ಕಾಕ್ರೋಚ್ಗಳ ಮನೆಗಳೆಲ್ಲ ಅದೆಷ್ಟು ತಂದೆ ತಾಯಂದಿರು ಕಾಫಿ ಟೀ ಮಾಡ್ಕೊಂಡು ಈ ಹಂತಕ್ಕೆ ತಂದಿಟ್ಟಿದ್ದಾರೆ. ಇನ್ನೊಂದಷ್ಟು ಆ ದರಿದ್ರ ಜೈನಿನಲ್ಲಿ ಓದೋ ಕಾಕ್ರೋಚ್ಗಳಿದ್ದಾವೆ. 35 ವರ್ಷ 40 ವರ್ಷ ಆದ್ರೂ PhD ಮಾಡ್ತಾನೆ ಇರ್ತವೆ. ಆ ದರಿದ್ರಗಳ ಯೋಗ್ಯತೆಗೆ ಸಿಗ್ತದಲ್ಲ ಸರ್ಕಾರದಿಂದ ಬಿಟ್ಟಿಯಾಗಿ ತಗೊಳ್ಳೋದು, ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಾ ಇರೋದು. ನರೇಂದ್ರ ಮೋದಿಗೋ ಅಲ್ಲ ಅವರ ಇವ್ರಿಗೆ ಬೈಕೊಂಡು. ನಿಮ್ಮ ಯೋಗ್ಯತೆಗಳಿಗೆ ನಾಚಿಕೆ ಆಗೋದಿಲ್ವಾ ನಿಮ್ಗಳಿಗೆ? ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ ಹೆಂಗೋ ಜಾತಿ ಹೆಸರು, ಜಾತಿ ಆಧಾರದ ಮೇಲೆ. ಈಗೆಲ್ಲ ಅದಕ್ಕೂ ಬೆಂಕಿ ಬಿದ್ದಿರಬೇಕು. ಅದೇ ನೀವುಗಳೆಲ್ಲ ಆ JNU ಒಳಗಡೆ ಹೋದ್ಮೇಲೆ ದೇಶದ್ರೋಹಿ ಹೇಳಿಕೆಗಳನ್ನ ನೀಡ್ತೀರಾ? ಅಥವಾ ಮೊದಲೇ ದೇಶದ್ರೋಹಿಗಳೇ ಅಂತ ಯೂನಿವರ್ಸಿಟಿಗಳನ್ನ ಆಯ್ಕೆಯನ್ನ ಮಾಡ್ಕೊಳ್ತಾರ ಅಂತ? ಆ JNUನಲ್ಲಿ ಕಲ್ತು ಬಂದಿರೋಂಥವ್ರು ಎಂತೆಂಥ ಎಲ್ಲೆಲ್ಲೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ. ಈ ದರಿದ್ರದ ಹಾಕೋ ಬಟ್ಟೆಗಳು ನೋಡ್ಬೇಕು, ಆ ಅವತಾರಗಳು ನೋಡ್ಬೇಕು. ಥೂ, ನಿಜ ಹೇಳ್ತೀನಿ. ನಾನೇನಾದ್ರು PM ಆಗಿದ್ದಿದ್ರೆ ಆ ಯೂನಿವರ್ಸಿಟಿನೇ ಹೊಡೆದಾಕ್ಸ್ಬಿಡ್ತಾ ಇದ್ದೆ ನೀವು ಆಡ್ತಿರೋ ಅವತಾರಗಳಿಗೆ. ಅದ್ಯಾವನ ಭಯೋತ್ಪಾದಕ ಹೋಗ್ಬಿಟ್ಟು ಜೈಕಾರ ಆಗ್ತವೆ. ಆ ತುಕಡೆ ಗ್ಯಾಂಗ್ ಜೊತೆ ಸೇರ್ಕೊಂಡು ಆ ರೋಡಲ್ಲಿ ನಿಂತ್ಕೊಂಡು ನಾಟಕಗಳು ಆಡ್ತವೆ. ಅದೇನದು BJP ಆಡಳಿತ ನಡೆಸುವಂತ ಸ್ಟೇಟ್ಗಳಲ್ಲಿ ಮಾತ್ರ ಹುಡಿಕೊಂಡು ಹೋಗ್ತೀರಾ ಕಾಕ್ರೋಚ್ಗಳ? ಸರಿಯಾದಂಥವ್ರು. ಕರ್ನಾಟಕದಲ್ಲಿ ಒಬ್ನು ಮಾಡ್ಲೇ ಇಲ್ಲ. ಎಲ್ಲಿ ಹೇಸಿಗೆ ಸಿಗುತ್ತೋ ತಿನ್ನೋದಕ್ಕೆ ಅಂತ ಕಡೆ ಹೋಗುದು. ಏನ್ ಮಾಡೋದಕ್ಕಾಗುತ್ತೆ? ಈ ಜಿರ್ಲೆಗಳು ಇಷ್ಟಪಡೋದೇನೆ ಹೇಸಿಗೆ ತಾನೆ. ಹಾಗಾಗಿನೇ ಟಾಯ್ಲೆಟ್ನಲ್ಲೇ ಜಾಸ್ತಿ ಇರೋದು ಯಾವಾಗ್ಲೂ. ತಿನ್ನಿ, ಚೆನ್ನಾಗಿ ಹೇಸಿಗೆನ ತಿನ್ನಿ, ಬಟ್ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.